ಹಾಯ್ ಎಲ್ಲರಿಗೂ, ಬನ್ನಿ ಇವಾಗ ನಾನು ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಅನ್ಬಾಕ್ಸ್ ಮಾಡೋಣ. ಮೀಶೋಯಿಂದ 2 ಐಟಮ್ ಆರ್ಡರ್ ಮಾಡಿದ್ದೆ. ನಮ್ಮ ವಿಡಿಯೋಗೆ ಬೇಕಾಗಿರೋಂಥ ವಸ್ತು, ಒಂದು ಮೈಕ್, ಇನ್ನೊಂದು ಸ್ಟ್ಯಾಂಡು. ಇದನ್ನು ತೊಗೊಂಡು ಆಲ್ರೆಡಿ ತುಂಬ ದಿನ ಆಯಿತು. ನಾವು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ತೊಗೊಂಡಿದ್ದು, ಆದರೆ ನಮಗೆ ಟೈಮ್ ಇರಲಿಲ್ಲ ಈ ವಿಡಿಯೋನ ಎಡಿಟ್ ಮಾಡೋಕ್ಕೆ ಮತ್ತು ಅಪ್ಲೋಡ್ ಮಾಡೋಕ್ಕೆ. ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ವಿ, ಹಾಗಾಗಿ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದೆ ನಿಮಗೆ. ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಲೋ ಬಜೆಟ್, ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ. ನೋಡುವ, ನಮ್ಮ ಚಾನಲ್ ಹೀಗೆ ಬೆಳೀಲಿ, ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ನಮ್ಮ ಮೇಲೆ. ಚೆನ್ನಾಗಿದೆ ಗೈಸ್. ಒಂಥರ ನಮಗೂ ಅನಿಸ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನಾವು ವ್ಲಾಗ್ ಮಾಡಬೇಕು ಎಲ್ಲ ಥರ. ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನೋಡಬೇಕು ಬೆಳವಣಿಗೆ. ನೋಡಿ, ಇದು ಮೈಕ್. ಆಮೇಲೆ ಇನ್ನೊಂದು ಗೈಸ್, ಈ ಥರ ಆರ್ಡರ್ ಮಾಡಿದಾಗ ಬಾಕ್ಸ್ಗಳ ಜೊತೆ ಸ್ಕ್ಯಾನರು ಅದು ಇದು ಬಂದರೆ ಅದಕ್ಕೂ ಸ್ಕ್ಯಾನ್ ಮಾಡೋದು, ಚೆಕ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈಗೀಗ ಸ್ಕ್ಯಾಮ್ಗಳು ತುಂಬ ನಡೀತಿದೆ, ಹಾಗಾಗಿ ನಾನು ಅದನ್ನು ತಗೊಂಡಿಲ್ಲ. ಈಗ ಇದು ಮೈಕ್. ಒನ್ ಫಾರ್ ಮೀ, ಒನ್ ಫಾರ್ ಮೈ ಕ್ಯಾಮ್ರಾಮ್ಯಾನ್. ಚೆನ್ನಾಗಿದೆ ಅಲ್ಲ? ಹೊಸದಾಗಿದೆ, ಖುಷಿ ಅನಿಸುತ್ತೆ. ಒಂದೊಂದ್ಸಲಿ ಯಾರು ಮಾಡ್ತಾರಪ್ಪ ಅನಿಸುತ್ತೆ, ಯಾಕಂದರೆ ಕೆಲಸ ಮುಗಿಸ್ಕೊಂಡು ಬಂದು ಮಾಡೋದು ನಾವು, ಟೈಮ್ ಇಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಇದೆ ವೀಡಿಯೋಸ್ ಈ ನಡುವೆ ಎಲ್ಲ. ನೆಕ್ಸ್ಟು ವೀಡಿಯೋ ಎಲ್ಲ ಜಾಸ್ತಿ ಇನ್ಕ್ರೀಸ್ ಮಾಡೋಣ ಅಂದ್ಕೊಂಡಿದ್ದೀವಿ. ಜಾಸ್ತಿ ಅಪ್ಲೋಡ್ ಮಾಡೋಣ ಪರ್ ಡೇ 3-4 ಆ ಥರ. ಇವಾಗ 1 or 2 ಅಷ್ಟೇ ಆಗ್ತಾ ಇರೋದು ನಮ್ಮ ಕೈಲಿ. ಟೈಮ್ ಇಲ್ಲ. ಆಫೀಸಿಂದ ಬರೋದೇ ನಾನು 7 o'clock ಆಗುತ್ತೆ. ಅಲ್ಲಿಂದ ಬಂದು ಆಮೇಲೆ ಮಾಡೋದು. ಇದು ಸ್ಟ್ಯಾಂಡು ಚೆನ್ನಾಗಿದೆ, ಬಟ್ ಇದು ನನಗೆ ಚೀಟಿಂಗ್ ಆಗಿಬಿಟ್ಟಿದೆ. ಅದಕ್ಕೆ ಇದೋಗ್ಬಿಟ್ಟಿದೆ, ಫಿಕ್ಸ್ ಆಗ್ತಾಯಿಲ್ಲ. ಆರ್ಡರ್ ಮಾಡಿಬಿಟ್ಟಿದ್ದೀನಲ್ಲ, ನಮಗೂ ಬೇಕು ಇವಾಗ, ಎಮರ್ಜೆನ್ಸಿ ಇದೆ. ಹಾಗಾಗಿ ರಿಟರ್ನ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಅದನ್ನು ಚೆಕ್ ಮಾಡಿಬಿಟ್ಟು ನೋಡಿದಾಗ, ಆ್ಯಕ್ಚುಲಿ ಅವತ್ತೆಲ್ಲ ಆಚೆ ಹೋಗೋದಿತ್ತು. ಅರ್ಜೆಂಟಲ್ಲಿ ಮಾಡೋದಲ್ಲ, ಅದು ಹೀಗೇನೋ ಆಮೇಲೆ ಮಾಡೋಣ ಬಿಡು ಅಂದ್ಕೊಂಡು ಹಾಗೆ ಇದು ಮಾಡಿ ಇಟ್ಬಿಟ್ಟೆ ನೋಡಿಬಿಟ್ಟು. ಅದಾದಮೇಲೆ ನೋಡಿದಾಗಲೇ ಗೊತ್ತಾಗಿದೆ ನನಗೆ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಅಸ್. ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.